ಮಾಸ್ಟರ್ ಪುಸ್ತಕದಾಗ ಹೇಳಿದಾಗ, ರಾಜಕಾರಣಿಗಳು ಇಲೆಕ್ಷನ್ದಾಗ ಓಟ್ ಕೇಳಿದಾಗ, ನಮ್ಮಂಥ ರೈತರು ಆತ್ಮಹತ್ಯೆ ಮಾಡ್ಕೊಂಡಾಗ, ಮತ್ತು ನಿಮ್ಮಂಥವ್ರು ಸಿನಿಮಾ ತೆಗೆದು ನಮ್ಮಂಥವ್ರನ್ನ ತೋರಿಸಿದಾಗ ಈ ರೈತಿನ ನೆನಪಾಗ್ತೈತಿ. ಜೈ ಜವಾನ್ ಜೈ ಕಿಸಾನ್ ಅಂತೀರ, ಆದರೆ ಇಬ್ರಿಗೂ ಮರೆಯೋದಿಲ್ಲ. ಒಬ್ರು ಗಡಿ ಒಳಗ ಸೈನಿಕರ ಸತ್ರ, ರೈತರು ಹೊಲ್ದಾಗ ಸತ್ರ, ನೆನಪಾಗೋದು ಮಾತ್ರ ಅವಾಗ 2 ಅಕ್ಷರ, ಅದೇ ರೈತ. ನೋಡ್ರಿ, ದುಡ್ಡಿಲ್ಲ ಬದುಕಬಹುದು, ಕಾರ್ ಇಲ್ಲದ ಬದುಕಬಹುದು, ಆಸ್ತಿ ಅಂತಸ್ತು ಏನು ಇಲ್ಲದೆ ಬದುಕಬಹುದು, ಆದರೆ ಈ ಒಂದು ತುತ್ತ ಅನ್ನ ಇಲ್ಲದೆ ಬದುಕಕ್ಕೆ ಸಾಧ್ಯ ಆಗೋದಿಲ್ಲ. ನೋಡ್ರಿ, ತಪ್ಪೆಲ್ಲ ನಮ್ದ ರೈತರದೈತೆ. ಯಾಕಂದ್ರೆ ಕೆಲಸ ಮಾಡೋದು ಎಲ್ಲರದು ಒಂದೊಂದು ಸಂಘ ಅದಾವ. ಒಂದೊಂದು ಡಾಕ್ಟರ್ ಸಂಘ, ಡಾಕ್ಟರ್ ಕಷ್ಟ ಆದ್ರೆ ಡಾಕ್ಟರ್ ಸಂಘ ಇದೆ, ವಕೀಲರಿಗೆ ಕಷ್ಟ ಆದ್ರೆ ವಕೀಲರ ಸಂಘ ಇದೆ. ಆದ್ರೆ ನಮ್ಮ ರೈತರಿಗೆ ಯಾವ ಸಂಘ ಐತಿ ಹೇಳ್ರಿ? ಅದಕ್ಕೆ ನಮ್ಮೆಲ್ಲಾ ರೈತರು ಏನ್ ಮಾಡ್ಬೇಕಂದ್ರೆ ಒಂದು ಸಂಘ ಕಟ್ಕೊಂಡು ಒಂದು ದೊಡ್ಡ ಒಂದು ಸ್ಟ್ರೈಕ್ ಮಾಡಿದ್ವಿ ಅಂದ್ರೆ ನಮ್ಗೆಲ್ಲ ಇರ್ತಕ್ಕಂಥ ಎಲ್ಲಾ ಸಂಘಗಳು ನಮ್ಮ ಹತ್ರ ಬಂದು, ಡಾಕ್ಟರಿಂದ ಹಿಡಿದ ಡ್ರೈವರ್ ತನಕನು ಎಲ್ಲರೂ ಕೂಡಿ ನಮ್ಮ ಹತ್ರ ಬಂದು ಒಂದು ಸ್ಟ್ರೈಕಿಗೆ ಒಂದು ಬೆಲೆ ಕೊಟ್ರ ಒಂದು ದೊಡ್ಡ ಒಂದು ಬೇಡಿಕೆ ನಮ್ಗೆ ಈಡೇರಿದಂಗೆ ಆಗ್ತೈತ್ರಿ. ಅದ ನಮ್ಮ ರೈತರ ಒಂದು ಗಮ್ಮತ್ ಅಂತ ನಾವ್ ಹೇಳಕ್ ಸಾಧ್ಯ ಆಗತ್ತೆ ನೋಡ್ರಿ. ಎಲ್ಲರೂ ಕೂಡಿ ರೈತರು ಒಗ್ಗಟ್ಟಾಗಬೇಕು ಮೊದಲು. ಅವಳಂತೂ ನನ್ನ ಬಿಟ್ಟು ಹೋಗ್ಬಿಟ್ಲು. ನಮ್ಮ ಮನೆಯವ್ರಿಗಿಂತ ಜಾಸ್ತಿ ನಾನು ನಿಮ್ಮನ್ನೇ ಹಚ್ಕೊಂಡಿದ್ದೀನಿ. ನೀವು ಮಾತ್ರ ನನ್ನ ಬಿಟ್ಟು ಹೋಗ್ಬಿಟ್ರಿ. ನೋಡ್ರಪ್ಪ, ನಾನು ಕರು ಆಸ್ತಿ ಮಾಡಲಿಲ್ಲ. ನಾವಿಬ್ಬರು ಇವನ ಆಸ್ತಿ ಅಂತ ಬೆಳೆಸಿ, ಇವನ ಹಿಂಗಾದ್ರೆ ನಾವು ಹೆಂಗಿರ್ಬೇಕು? ಇವ ಹಿಂಗಾದಾಗಿಂದ ಅವರಮ್ಮ ಒಂದಿನೂ ಸರಿಗೆ ಊಟ ಮಾಡಿಲ್ಲ. ಇವ ಹಿಂಗೆ ಇರೋದಾದ್ರೆ ನಾವು ಯಾಕಡೆ ಮನೆ ಬಿಟ್ಟು ಹೋಗ್ಬಿಡ್ತೇವೆ. ಸಾಕಾಗ್ಯದ ನಮ್ಗೆ. ನೀವೀಗ ಒಂದೊಂದು ಕೆಲಸದಾಗ ಅದೀರಿ. ನೀವು ದುಡ್ಡು ಸಂಪಾದನೆದಾಗ ನಾವೇನ ಕಾರ್ ತೊಗೊಂಡು ಮಜಾ ಮಾಡ್ಬೇಕಂತಿರ್ತೈತೆ, ಇಲ್ಲ ನಾವು ಸತ್ತಿಂದ ಸಮಾಧಿ ಕಟ್ಸೋಕಂತಿರ್ತೈತೆ. ಏನಿಲ್ಲಲ್ಲ, ಏನೋ 4 ಕಾಸು ನಿಮ್ಮ ಹತ್ರ ಇದ್ರೆ ಮುಂದೆ ನಿಮ್ಮ ಭವಿಷ್ಯಕ್ಕಾಗತ್ತಾ ಅಂತ. ಈಗೇನೋ ನಾವು ಅದೀವಿ, ನೋಡ್ಕೊಂತೀವಿ, ಸರಿಯಪ್ಪ. ಮುಂದೆ ನಾವು ಸತ್ತ ಮ್ಯಾಗ ಏನು ಮಾಡ್ತಾನಂತ ನೀವ ಕೇಳ್ರಿ. ಅವ ಯಾಕೆ ಹಿಂಗಾದ, ಅದಕ್ಕೆ ಕಾರಣ ಯಾರು ನನಗೆಲ್ಲ ಗೊತ್ತೈತಿ. ಆದರೂ ಇವತ್ತಿನ ತನಕ ಕೇಳಿಲ್ಲ, ನನಗದು ಬೇಕಾಗೂ ಇಲ್ಲ. ಯಾರೋ ಬಿಟ್ಟು ಹೋದ್ರಂತ ನಾವು ಕೊರಿಗೆ ಸಾಯಬಾರ್ದಪ್ಪ. ಇಂಥ ಹುಡುಗನ ಕಳ್ಕೊಂಡಿವಲ್ಲಂತ ಅವ್ರ ಕೊರಿಗೆ ಸಾಯ್ಬೇಕು. ಹಂಗೆ ಬದುಕಿ ತೋರಿಸ್ಬೇಕು ನಾವು. ಹೌದ್ರಿ ಅಂಕಲ್, ಅವ್ನಿಗೆ ಸಿನಿಮಾ ಡೈರೆಕ್ಷನ್ ಅಂದರೆ ಭಾಳ ಇಷ್ಟ ಐತೆ. ಒಳ್ಳೆ ಸ್ಕಿಲ್ ಐತ್ರಿ ಅವನ ಹತ್ರ. ಇದೊಂದು ವರ್ಷ ಬಿಟ್ಬಿಡ್ರಿ, ಅವ್ನು ಏನನ ಮಾಡ್ಕೊಳ್ಳಿ. ಏನನ ಮಾಡ್ಕೊಳ್ಳಪ್ಪ, ಯಾರು ಬೇಡ ಅಂತಾರ? ಅದನ್ನು ಬಿಟ್ಟು 24 ತಾಸು ಆ ರೂಮ್ನಾಗ ಗಂಡ ಸತ್ತು ಹೆಂಡತಿ ಕುತ್ಕೊಂಡ್ರೆ ಯಾರ ಕೈಲಿ ನೋಡೋಕ್ಕಾಗ್ತಪ್ಪ? ಹೊರಗೆ ಬಂದು ನೋಡನ್ನು, ಜಗತ್ತು ಎಷ್ಟು ಫಾಸ್ಟ್ ಐತೆ ಅಂತ. ಅಂಕಲ್ ಇದೊಂದು ವರ್ಷ ಬಿಟ್ಬಿಡ್ರಿ ಅಂಕಲ್, ನಾವು ಇದೀವಲ್ಲ, ಅವ್ನು ಚಿಂತೆ ಬಿಡ್ರಿ ಅಂಕಲ್. ನೀವು ಇದೊಂದು ವರ್ಷ ಬಿಡಿ ಸಾಕು. 1 ವರ್ಷ ಅಲ್ಲ, 2 ವರ್ಷ ತಗೊಳ್ಳಿ. ಆ 2 ವರ್ಷದಾಗ ಅವ ಏನು ಅನ್ಕೊಂಡನ ಅದು ಸಾಧನೆ ಮಾಡಿ ತೋರ್ಸಲ್ಲ. ಇಲ್ಲಾಂದ್ರ ನಾ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು ಅಷ್ಟ. ಸಿನಿಮಾ ಅಂದ್ರೆ ಏನು? ಸಿನಿಮಾ ಇಸ್ ಎ ಕಲರ್ಫುಲ್ ವರ್ಲ್ಡ್. ಸಿನಿಮಾ ಬಗ್ಗೆ ಕಾಮನ್ ಆಗಿ ಒಂದು ಮಾತಿದೆ ಗೊತ್ತಾ? ಸಿನಿಮಾ ಎಲ್ಲರನ್ನೂ ಅಟ್ರಾಕ್ಟ್ ಮಾಡುತ್ತೆ, ಸಿನಿಮಾ ಎಲ್ಲರನ್ನೂ ಕೈ ಬೀಸಿ ಕಲಿಯುತ್ತೆ ಅಂತ. ಆದರೆ ಪ್ರೀತಿಯಿಂದ ಅಪ್ಕೊಳ್ಳೋದು ಕೆಲವು ಜನರನ್ನು ಮಾತ್ರ. ಇಲ್ಲಿ ಅಸಾಧ್ಯ ಅನ್ನೋದು ಯಾವುದು ಇಲ್ವೇ ಇಲ್ಲ ರೀ. ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಆದರೆ ನೀವು ದೂರದಿಂದ ನೋಡಿದಷ್ಟು ಈಸಿ ಅಂತೂ ಅಲ್ವೇ ಅಲ್ಲ. ಈಗಾಗಲೇ ನಿಮ್ಮ ತಲೆಗಳಲ್ಲಿ ಕೆಲವೊಂದಿಷ್ಟು ಭ್ರಮೆಗಳಿರುತ್ತೆ. ಇಲ್ಲಿಂದ ಹೊರಗಡೆ ಹೋದ ತಕ್ಷಣ ನನ್ನನ್ನು ಹೀರೋ ಮಾಡ್ತಾರೆ, ಹೀರೋಯಿನ್ ಮಾಡ್ತಾರೆ, ಒಳ್ಳೆ ಚಾನ್ಸ್ ಕೊಡ್ತಾರೆ ಅಂತೇನಾದ್ರೂ ನಿಮ್ಮ ತಲೆಗಳಿದ್ರೆ ಆ ಭ್ರಮೆಗಳನ್ನೆಲ್ಲ ತೆಗೆದುಹಾಕ್ಬಿಡಿ. ಯಾಕೆಂದರೆ ನೀವಿನ್ನೂ ಬಾವಿಯಲ್ಲಿರೋ ಕಪ್ಪೆಗಳಿದ್ದಾಗೆ. ದೊಡ್ಡ ದೊಡ್ಡ ತಿಮ್ಮಿಂಗ್ಲಗಳ ಜೊತೆಗೆ ಈಜ್ಬೇಕಾಗತ್ತೆ. ಒಂದು ಮಾತು ನೆನ್ಪಿಟ್ಕೊಳ್ಳಿ, ನಮ್ಮನ್ನು ಯಾರು ಇಲ್ಲಿ ರೆಡ್ ಕಾರ್ಪೆಟ್ ಹಾಕಿ ವೆಲ್ಕಮ್ ಮಾಡೋದಿಲ್ಲ ಅಲ್ವಾ? ಅಲ್ಲೊಂದು ಅವಕಾಶಗಳು ಸಿಗ್ತಾ ಇರುತ್ತೆ, ದೊಡ್ಡದು ಚಿಕ್ಕದು. ಸಿಕ್ಕ ಅವಕಾಶಗಳನ್ನ ಮಾತ್ರ ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಯಾಕೆಂದ್ರೆ ನಿಮ್ಮ ಹಾರ್ಡ್ ವರ್ಕು, ಡೆಡಿಕೇಶನ್ನು, ಕಮಿಟ್ಮೆಂಟು ಇವೆಲ್ಲ ಇದ್ರೆ ಯಾವುದೂ ಅಸಾಧ್ಯ ಇರೋದಿಲ್ಲ. ನಾನು ಮೊದಲನೇ ದಿನನೇ ನಿಮಗೆಲ್ಲ ಹೇಳಿರ್ತೀನಿ, ಈ ಫೀಲ್ಡಲ್ಲಿ ಯಾವುದು ಈಸಿ ಅಲ್ಲ, ಹಾಗಂತ ಕಷ್ಟನೂ ಇಲ್ಲ ಅಲ್ವಾ? ಹಾಗಾದ್ರೆ ಇಟ್ಟ ಹೆಜ್ಜೆನ ಅದೆಷ್ಟೇ ಕಷ್ಟ ಬರಲಿ ಯಾವತ್ತೂ ಹೆಜ್ಜೆ ಹಿಂತೆಗೆಯಲ್ಲ ಅನ್ನೋ ಒಂದೇ ಕಾನ್ಫಿಡೆನ್ಸ್ ಇದ್ರೆ ನೀವು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು.
ಮಿಡಲ್ ಕ್ಲಾಸ್ ಫ್ಯಾಮ್ಲಿಲಿ ಹುಟ್ಟಿ 26 ವರ್ಷ ಕಷ್ಟಪಟ್ಟು ಇಷ್ಟಪಟ್ಟಿರೋ ಹುಡುಗಿನ ಕಳ್ಕೊಂಡು ತಂದೆ ತಾಯಿ ಮನಸ್ಸು ನೋಯಿಸಿ ಸಂಬಂಧಿಕರು ಸೊಸೈಟಿ ಇವನೇನು ಕಿತ್ತಾಗ್ತಾನೋ ನೋಡೋಣ ಅಂಥೇಳಿ ಚೀಪಾಗಿ ನೋಡಿ ಹಗಲು ರಾತ್ರಿ ಸಿನಿಮಾ ನನ್ನ ಲೈಫ್ ಅಂತ ಸ್ಟ್ರಗಲ್ ಮಾಡಿ ನಾಯಿ ಥರ ಪ್ರೊಡ್ಯೂಸರ್ ಮನೆಗೆ ತಿರುಗಿ ಫೈನಲಿ ಇವತ್ತು ನನ್ನ ಕಂಡ ಕನಸು ನಿಜ ಆಗಿದೆ. ಡೆಫಿನೆಟ್ಲಿ ಹಾರ್ಡ್ ವರ್ಕ್ ವಿಲ್ ಆಲ್ವೇಸ್ ಪೇ ಬ್ಯಾಕ್. ಹಿಟ್ ಅನ್ನೋದು ಇಟ್ ಜಸ್ಟ್ ಹ್ಯಾಪನ್ಸ್. ಸಿನಿಮಾ ಮಾಡೋ ಪ್ರತಿ ಡೈರೆಕ್ಟರು ಮತ್ತು ಪ್ರೊಡ್ಯೂಸರು ಅವ್ರ ಸಿನಿಮಾ ಸಿಲ್ವರ್ ಜೂಬ್ಲಿ ಆಗಬೇಕು ಅಂತಲೇ ಬಯಸ್ತಾರೆ. ಆದರೆ ಕೆಲವೊಂದು ಸಲ ಒಂದೊಂದು ಒಳ್ಳೆ ಮೂವೀಸೇ ಅಟ್ಟರ್ ಫ್ಲಾಪ್ ಆಗುತ್ತೆ, ಹಾಗೆ ಕೆಟ್ಟದಾಗಿರೋ ಮೂವೀಸು ಸೂಪರ್ ಹಿಟ್ ಆಗುತ್ತೆ. ಏನು ಮಾಡೋಕ್ಕಾಗುತ್ತೆ? ಬಟ್ ಆ್ಯಸ್ ಅ ಪ್ರೊಡ್ಯೂಸರ್ ನಾನೊಂದು ಒಳ್ಳೆ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದೀನಿ ಅನ್ನೋ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ನನಗಿದೆ.